ಪ್ರೈಸ್ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಗಲಾತ್ಯದವರಿಗೆ ಪೌಲನು ಬರೆದ ಪತ್ರಿಕೆ 5ನೇ ಅಧ್ಯಾಯದ 1ನೇ ವಚನ. ಅಲ್ಲಿ ದೇವರ ವಾಕ್ಯವು ಬರೆಯಲ್ಪಟ್ಟಿದೆ, ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ಮತ್ತೆ ತಿರುಗಿ ಸಿಕ್ಕಿಕೊಳ್ಳಬೇಡ್ರಿ ಎಂಬುದಾಗಿ ದೇವರ ವಾಕ್ಯವನ್ನು ಬರೆಯದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ದೇವರ ವಾಕ್ಯವು ಈ ರೀತಿಯಾಗಿ ಬರೆಯಲ್ಪಟ್ಟಿರುವಾಗ ಅಥವಾ ನಮಗೆ ತಿಳಿಸಲ್ಪಟ್ಟಿರುವಾಗ ನಾವು ಆಲೋಚನೆ ಮಾಡುವಂತ ಒಂದು ವಿಷಯವೇನೆಂದರೆ, ನಾವು ನಿಜವಾಗಿಯೂ ಸ್ವತಂತ್ರ ಉಳ್ಳವರ ಎಂಬುದಾಗಿ. ಹಲ್ಲೆಲೂಯಾ. ನಾವು ಸ್ವತಂತ್ರ ಉಳ್ಳವರಾಗಿದ್ದೇವೆ ನಿಜ. ಹಾಗಾದರೆ ಆ ಸ್ವತಂತ್ರವನ್ನ ಕೊಟ್ಟಂತವರು ಯಾರು? ಯೇಸು ಕ್ರಿಸ್ತನು. ಹಲ್ಲೆಲೂಯಾ. ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟದೆ, ನಾವು ಸ್ವತಂತ್ರದಲ್ಲಿ ಇರಬೇಕೆಂಬುದಾಗಿ ದೇವರು ನಮಗೆ ಬಿಡುಗಡೆ ಕೊಟ್ಟನೆಂಬುದಾಗಿ. ಹಲ್ಲೆಲೂಯಾ. ಪ್ರೀತಿಯ ದೇವ ಜನರೇ, ನಾವು ಸ್ವತಂತ್ರದಲ್ಲಿ ಇರುವಾಗ ಅಥವಾ ಸ್ವತಂತ್ರವಾಗಿರುವಾಗ ಅಥವಾ ಬಿಡುಗಡೆಯನ್ನು ಹೊಂದಿರುವಾಗ ಅದಕ್ಕೆ ಕಾರಣರಾಗಿರ್ತಕ್ಕಂಥವ್ರನ್ನ ನಾವು ಮರೆಯಬಾರದು. ಹಲ್ಲೆಲೂಯಾ. ಅದಕ್ಕೆ ಕಾರಣರು ಒಬ್ಬರೇ, ನಿಮ್ಮ ಪ್ರೀತಿಯ ಕ್ರಿಸ್ತನೆಂಬುದಾಗಿ. ಹಲ್ಲೆಲೂಯಾ. ಮತ್ತೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, 2ನೇ ಕೊರಿಂಥ ಪತ್ರಿಕೆ ಅದರ 3ನೇ ಅಧ್ಯಾಯದ 17ನೇ ವಚನ ನಾವು ನೋಡ್ತೇವೆ, ಯಾರ್ಯಾರಲ್ಲಿ ದೇವರ ಆತ್ಮನು ಇರುತ್ತಾನೋ ಅವರಿಗೆ ಬಿಡುಗಡೆ ಆಯಿತೆಂಬುದಾಗಿ. ಹಲ್ಲೆಲೂಯಾ. ನಾವು ಕ್ರಿಸ್ತನ ಆತ್ಮವನ್ನು ಹೊಂದಿಕೊಂಡಂತವರಾಗಿ, ನಿಜವಾದ ಬಿಡುಗಡೆ ಹೊಂದಿದ್ದವರಾಗಿ, ನಿಜವಾದ ಸ್ವತಂತ್ರರಾಗಿ ಜೀವಿಸುವಂತವರಾಗಿರ್ಬೇಕು. ಹಲ್ಲೆಲೂಯಾ. ಹಾಗಾದ್ರೆ ಸ್ವತಂತ್ರವು ನಮಗೆ ಹೇಗೆ ಸಿಕ್ತು, ಯಾವುದರಿಂದ ಸಿಕ್ತು ಎಂಬುದಾಗಿ ನಾವು ನೋಡುವಾಗ, ಸ್ವತಂತ್ರವು ನಮಗೆ ಸಿಕ್ಕಿದ್ದು ನಮ್ಮ ಪಾಪಗಳಿಂದ, ನಮ್ಮ ಪಾಪದ ಬಂಧನಗಳಿಂದ, ನಮ್ಮ ಪಾರಂಪರ್ಯವಾದಂತಹ ಶಾಪಗಳಿಂದ, ಕಟ್ಟುಗಳಿಂದ ನಮಗೆ ಏನಾಯ್ತು? ಸ್ವತಂತ್ರವು ಸಿಕ್ತು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಯಾಕೆ ಬ್ರದರ್ ಇವತ್ತು ಸ್ವತಂತ್ರದ ಬಗ್ಗೆ ಅಥವಾ ನಮ್ಮ ಸ್ವತಂತ್ರದ ಬಗ್ಗೆ ಮಾತನಾಡ್ತದೆ ಎಂಬುದಾಗಿ ನಾವು ನೋಡುವಾಗ, ಇವತ್ತು ನಾವು ವಿಶೇಷವಾಗಿ ಭಾರತ ದೇಶದ ಪ್ರಜೆಯಾಗಿ 79ನೆಯ ಸ್ವತಂತ್ರ ದಿನಾಚರಣೆಯನ್ನ ಇಡೀ ದೇಶವಾಗಿ ನಾವು ಆಚರಿಸ್ತಾ ಇದ್ದೇವೆ. ಹಲ್ಲೆಲೂಯಾ. ಹಾಗೆ ಅದು ಒಂದು ವಿಶೇಷವಾದ ಒಂದು ದಿನವಾದ್ರೆ, ನಾವು ಕ್ರಿಸ್ತನಿಂದ ಸ್ವತಂತ್ರವಾದಂಥದ್ದು ಒಂದು ವಿಶೇಷವಾದಂತ ಸಂಗತಿ. ಹಲ್ಲೆಲೂಯಾ. ಹಾಗಾದ್ರೆ ನಮ್ಮನ್ನ ನಾವು ದೇವರ ಕರಗಳಲ್ಲಿ ಒಪ್ಪಿಸಿಕೊಳ್ಳೋಣ. ಮತ್ತೆ ಯಾವುದಾದ್ರೂ ಒಂದು ವಿಷಯದಲ್ಲಿ ನಾವು ಸಿಕ್ಕಿ ಹಾಕಿಕೊಂಡಿದ್ರೆ ಅವುಗಳಿಂದ ದೇವರು ನಮಗೆ ಬಿಡುಗಡೆಯನ್ನ ಕೊಟ್ಟು ನಮ್ಮನ್ನ ನಡೆಸಲೆಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಹಾಗೆ ನಮ್ಮ ದೇಶದ ಉದ್ಧಾರಕ್ಕೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುವಂತ ದೇವರ ಮಕ್ಕಳು, ಭಾರತ ದೇಶದ ಪ್ರಜೆಗಳಾಗಿರೋಣ. ಹಾಗಾಗಿ ದೇವರು ನಿಮ್ಮನ್ನ ಈ ವಾಕ್ಯಗಳ ಮುಖಾಂತರವಾಗಿ ಆಶೀರ್ವದಿಸಲಿ. ಮತ್ತೆ ಇನ್ನೊಂದು ಬಾರಿ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಗಾಡ್ ಬ್ಲೆಸ್ ಯು ಆಲ್. ಪ್ರೈಸ್ ದಿ ಲಾರ್ಡ್.